ಅಳೆದು ತೂಗಿ ಪ್ರಣಾಳಿಕೆ ಸಿದ್ಧ ಮಾಡ್ತಿರೋ ಬಿಜೆಪಿ ಏಪ್ರಿಲ್ 7ರಂದು ಪ್ರಣಾಳಿಕೆ ಬಿಡುಗಡೆ ಮಾಡೋದಕ್ಕೆ ತಯಾರಾಗಿದೆ. ಆವತ್ತೇ ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ಕೂಡ ನಡೆಯಲಿದೆ. ಕಾನೂನಿನ ಪ್ರಕಾರ ಮತದಾನಕ್ಕೆ 48 ಗಂಟೆ ಇರುವಂತೆ ಪ್ರಣಾಳಿಕೆ ಬಿಡುಗಡೆ ಮಾಡುವಂತಿಲ್ಲ. ಅಲ್ಲದೆ ಪ್ರಣಾಳಿಕೆ ದೃಶ್ಯಾವಳಿಗಳನ್ನು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡುವಂತೆಯೂ ಇಲ್ಲ. ಆದರೆ ಏಪ್ರಿಲ್ 7ರಂದೇ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಮಾಡೋದಾಗಿ ಹೇಳ್ತಾ ಇದೆ. ಇದು ಹಲವು ಕುತೂಹಲಗಳಿಗೆ ಕಾರಣವಾಗಿದೆ. ಲೋಕಸಭೆಯ ಮೊದಲ ಹಂತದ ಮತದಾನ ಏಪ್ರಿಲ್ 7ರಂದು ಆರಂಭ ಆಗುತ್ತೆ. ಅಂದೇ ಬಿಜೆಪಿ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡೋದಾಗಿ ಹೇಳ್ತಾ ಇದೆ. ಇದು ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂತಹ ವಿಷಯ. ಯಾಕೆಂದ್ರೆ ಕಾನೂನಿನ ಪ್ರಕಾರ ಮತದಾನಕ್ಕೆ 48 ಗಂಟೆ ಇರುವಂತೆ ಪ್ರಣಾಳಿಕೆ ಬಿಡುಗಡೆ ಮಾಡುವಂತಿಲ್ಲ. ಅಲ್ಲದೆ ಪ್ರಣಾಳಿಕೆ ದೃಶ್ಯಾವಳಿಗಳನ್ನ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡುವಂತೆಯೂ ಇಲ್ಲ. ಆದರೆ ಏಪ್ರಿಲ್ 7ನೇ ತಾರೀಕೆ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಮಾಡೋದಾಗಿ ಹೇಳ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರಿಂದ. ಪ್ರಶಾಂತ್, ಮ್ಯಾನಿಫೆಸ್ಟೋ ಏಪ್ರಿಲ್ 7ರಂದು ಬಿಡುಗಡೆ ಮಾಡ್ತೀವಿ ಅಂತ ಭಾರತೀಯ ಜನತಾ ಪಕ್ಷ ಹೇಳ್ತಾ ಇದೆ. ಸೊ ಯಾವ ರೀತಿ ಕುತೂಹಲ ಹುಟ್ಟಿಸಿದೆ? ಜೊತೆಗೆ 7ನೇ ತಾರೀಕು ನಿಜವಾಗಿಯೂ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಬಹುದಾ ಯಾವುದೇ ಪಕ್ಷ? ಭಾವನಾ, ಈಗಾಗಲೇ ಏಪ್ರಿಲ್ 7ರಂದು ಬಿಡುಗಡೆ ಮಾಡಲು ಬಿಜೆಪಿಯ ಹೈಕಮಾಂಡ್ ನಿನ್ನೆ ತೀರ್ಮಾನಿಸಿತ್ತು. ಯಾಕಂದ್ರೆ ನಿನ್ನೆ ಬಿಡುಗಡೆ ಮಾಡುವಾಗ ಮೋದಿ ಮತ್ತು ಮುರಳಿ ಮನೋಹರ್ ಜೋಶಿ ಏನು ಮ್ಯಾನಿಫೆಸ್ಟೋ ಕಮಿಟಿ ಅಧ್ಯಕ್ಷರಿದ್ದಾರೆ, ಅವರ ನಡುವೆ ಸಾಕಷ್ಟು ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ವು. ಅದು ರಾಮ ಜನ್ಮಭೂಮಿಗೆ ಸಂಬಂಧಪಟ್ಟಂತೆ ಮೋದಿ ವಿರೋಧವಿದೆ. ಆದ್ರೆ ಮುರಳಿ ಮನೋಹರ್ ಜೋಶಿ ರಾಮ ಜನ್ಮಭೂಮಿ ವಿಷಯ ಬಿಜೆಪಿಯ ಮ್ಯಾನಿಫೆಸ್ಟೋಲ್ಲಿ ಇರಬೇಕು ಅಂತಕ್ಕಂಥದ್ದನ್ನ ಪ್ರತಿಪಾದಿಸಿದ್ದಾರೆ. ಹೀಗಾಗಿ ಸಾಕಷ್ಟು ವಿಷಯಗಳ ಬಗ್ಗೆ ಭಿನ್ನಮತ ಮುಂದುವರೆದಿದ್ರಿಂದ ನಿನ್ನೆ ಮ್ಯಾನಿಫೆಸ್ಟೋನ ಬಿಡುಗಡೆ ಮಾಡದೆ ಅದನ್ನ 7ನೇ ತಾರೀಕು ಬಿಡುಗಡೆ ಮಾಡಲು ತೀರ್ಮಾನಿಸಲಾಗಿತ್ತು. ಆದ್ರೆ ಈಗ ಚುನಾವಣಾ ಆಯೋಗದ ಮೂಲಗಳು ಹೇಳುತ್ತಿರುವ ಪ್ರಕಾರ ಯಾವುದೇ ಚುನಾವಣಾ ಪ್ರಣಾಳಿಕೆ ಚುನಾವಣೆ ಪ್ರಾರಂಭವಾದ ನಂತರ ಬಿಡುಗಡೆ ಮಾಡುವಂತಿಲ್ಲ. ಅದಕ್ಕೆ 48 ಗಂಟೆಗಳ ಮೊದಲೇ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದನ್ನ ಚುನಾವಣಾ ಆಯೋಗದ ಮೂಲಗಳು ಹೇಳ್ತಾ ಇವೆ. ಯಾಕಂದ್ರೆ ಒಂದು ಹಂತದಲ್ಲಿ ಚುನಾವಣಾ ಪ್ರಚಾರ ಏನಿದೆ ಅದು ಏಪ್ರಿಲ್ 7ರ 48 ಗಂಟೆಗಳ ಅಂದ್ರೆ 36 ಗಂಟೆಗಳ ಮುಂಚೆ, ಅಂದ್ರೆ 2 ದಿನ ಮುಂಚೆ ಬಂದ್ ಆಗ್ಬೇಕು ಅಂತಕ್ಕಂಥದ್ದು. ಮತ್ತು ಮಾಧ್ಯಮಗಳು ಕೂಡ ಪ್ರಣಾಳಿಕೆಯನ್ನ ಹೆಚ್ಚಾಗಿ ತೋರಿಸುವಂತಿಲ್ಲ ಅಂತಕ್ಕಂಥದ್ದು ಚುನಾವಣಾ ಆಯೋಗದ ಮೂಲಗಳು ಹೇಳ್ತಿರ್ತಕ್ಕಂಥ ಮಾತು. ಹೀಗಾಗಿ ಬಿಜೆಪಿಯ ಪ್ರಣಾಳಿಕೆ ಅಂತಕ್ಕಂಥದ್ದು ನೆನೆಗುದಿಗೆ ಬೀಳುತ್ತಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಉದ್ಭವ ಆಗ್ತದೆ. ಇವತ್ತು ಬಿಜೆಪಿ ಯುಪಿಎ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಅನ್ನ ತರಾತುರಿಯಲ್ಲಿ ಬಿಡುಗಡೆ ಮಾಡ್ತಾ ಇದೆ. ಯುಪಿಎ ಸರ್ಕಾರದ ವಿರುದ್ಧದ ಚಾರ್ಜ್ ಶೀಟ್ ಇವತ್ತು ಮಧ್ಯಾಹ್ನ ಬಿಡುಗಡೆ ಮಾಡ್ಲಾಗ್ತದೆ. ಅಂದ್ರೆ ಇದರಲ್ಲಿ ಯಾವುದೋ ರಾಜನಾಥ್ ಸಿಂಗ್, ನರೇಂದ್ರ ಮೋದಿ ಅವರು ಭಾಗವಹಿಸ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಗಮನಾರ್ಹ ಸಂಗತಿ. ಆದ್ರೆ ಪ್ರಣಾಳಿಕೆ, ಯಾವುದೇ ಪಕ್ಷದ ಪ್ರಣಾಳಿಕೆ ಲೋಕಸಭಾ ಅಥವಾ ಯಾವುದೇ ವಿಧಾನಸಭಾ ಚುನಾವಣೆ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಜನರಿಗೆ ನಾವು ಏನನ್ನ ಆಶ್ವಾಸನೆ ಕೊಡ್ತೀವಿ ಅಂತಕ್ಕಂಥದ್ದಕ್ಕೆ. ಆದ್ರೆ ಬಿಜೆಪಿ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಣಾಳಿಕೆ ಬಿಡುಗಡೆ ಮಾಡಿಲ್ಲ. ನಿನ್ನೆ ಬಿಜೆಪಿಯ ನಾಯಕ ಬಲಬೀರ್ ಪುಂಜ್ ಹೇಳ್ತಾರೆ, ನರೇಂದ್ರ ಮೋದಿ ಏನ್ ಮಾತನಾಡ್ತಾರೋ ಅದೇ ಮ್ಯಾನಿಫೆಸ್ಟೋ ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಒಂದು ಅಸ್ಪಷ್ಟ ಸ್ಥಿತಿಯಲ್ಲಿ ಬಿಜೆಪಿ ಇದ್ದಂತೆ ಕಾಣ್ತಾ ಇದೆ. ಪ್ರಣಾಳಿಕೆಯನ್ನ ತರಾತುರಿಯಲ್ಲಿ ಬಿಡುಗಡೆ ಮಾಡುತ್ತಾ ಅಥವಾ ಪ್ರಣಾಳಿಕೆಯನ್ನ ಈ ಚುನಾವಣೆಗೆ ಬಿಡುಗಡೆಯೇ ಮಾಡೋದಿಲ್ವೋ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕು. ಭಾವನಾ. ಓಕೆ ಪ್ರಶಾಂತ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಅಳೆದು ತೂಗಿ ಪ್ರಣಾಳಿಕೆ ಸಿದ್ಧ ಮಾಡ್ತಾ ಇರುವಂತಹ ಬಿಜೆಪಿ ಏಪ್ರಿಲ್ 7ರಂದು ಪ್ರಣಾಳಿಕೆ ಬಿಡುಗಡೆ ಮಾಡೋದಕ್ಕೆ ತಯಾರಾಗಿದೆ. ಆದರೆ ಇತ್ತೀಚೆಗೆ ಬಂದಿರುವಂತಹ ಚುನಾವಣಾ ಆಯೋಗದ ಮೂಲಗಳ ವರದಿಯ ಪ್ರಕಾರ 48 ಗಂಟೆಗಳ ಮುಂಚೆ ಪ್ರಣಾಳಿಕೆ ಬಿಡುಗಡೆ ಮಾಡಬಹುದು. ಆದರೆ ಚುನಾವಣೆ ಆರಂಭಕ್ಕೂ 48 ಗಂಟೆಗಳಲ್ಲಿ ಅಥವಾ ಚುನಾವಣೆಯ ದಿನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುವಂತಿಲ್ಲ. ಹಾಗಾದ್ರೆ ಬಿಜೆಪಿ ಏನು ಮಾಡುತ್ತೆ, ಪ್ರಣಾಳಿಕೆಯನ್ನ ಯಾವ ರೀತಿ ಬಿಡುಗಡೆ ಮಾಡುತ್ತೆ ಅನ್ನೋದು ಕೂಡ ಈಗ ಪ್ರಶ್ನೆಯಾಗಿ ಉಳ್ಕೊಂಡಿರುವಂತಹ ವಿಷಯ.